18ನೇ ವಯಸ್ಸಿಂದ ಹಿಡಿದು 60ನೇ ವಯಸ್ಸಿನವ್ರಿಗೆ ಎಲ್ಲರೂ ಬರ್ತಿದ್ದಾರೆ. ಅದನ್ನು ಮೀರಿ 60 ವಯಸ್ಸು ಮೀರಿ ಯಾರು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದಾರೋ ಅವರು ಬರ್ತಿದ್ದಾರೆ, ಅವ್ರಿಗೂ ಕೆಲಸ ಕೊಡ್ತಾರೆ. ಈಗ ಏನಾಗಿದೆ ಅಂದರೆ ಬೇರೆ ಕಡೆ ಅಂದರೆ ಖುಷಿ ಕೆಲಸ ಮಾಡಬೇಕಾದ್ರೆ ಗಂಡಿಗೆ ಒಂದು ಅಮೌಂಟ್ ಇರುತ್ತೆ, ಹೆಣ್ಣಿಗೆ ಒಂದು ಅಮೌಂಟ್ ಇರುತ್ತೆ. ನಮ್ಮಲ್ಲಿ NREGಯಲ್ಲಿ ಗಂಡಿಗೂ ಹೆಣ್ಣಿಗೂ ಸಮಾನ ಕೂಲಿ ಇರುತ್ತೆ, ಒಂದೇ ಇದು ಕೊಡ್ತೀವಿ. ಮತ್ತು 60 ವರ್ಷ ಮೇಲ್ಪಟ್ಟಿರೋರು ಕೆಲಸ ಮಾಡೋಕ್ಕೆ ಬಂದಾಗ ಅವ್ರಿಗೆ ನಾವು ಅರ್ಧದಷ್ಟು ಮಾತ್ರ ಕೆಲಸ ಮಾಡೋಕ್ಕೆ ಅವ್ರಿಗೆ ಹೇಳ್ತೀವಿ, ಅಷ್ಟು ಕೆಲಸ ಮಾತ್ರ ಮಾಡ್ತಾರೆ. ಕೂಲಿ ಕಾರ್ಮಿಕರಿಗೆ ನಮ್ಮಿಂದ ಮತ್ತು ನಮ್ಮ ಇಂಜಿನಿಯರ್ಸ್ ಆಗಿರ್ಬೋದು, ನಮ್ಮ ತಂಡ ಏನು ನರೇಗಾ ತಂಡ ಇದೆ, ನರೇಗಾ ತಂಡ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರವನ್ನು ಕೊಟ್ಟು ಕೂಲಿ ಕೆಲಸವನ್ನು ಮತ್ತು ಗೂಡೆ ಹೋಗೋದನ್ನು ತಪ್ಪಿಸಲಿಕ್ಕಾಗಿ ಸರ್ಕಾರ ಏನು ಯೋಜನೆ ರೂಪಿಸಿದೆ ಅದು ಸಂಪೂರ್ಣ ಯಶಸ್ವಿಯಾಗಿದೆ ಈ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಸರ್. ಯಾವ ಥರ ಕೆಲಸಗಳು ನಡೀತಾ ಇದೆ ಸರ್? ನಮ್ಮಲ್ಲಿ ಏನು ಮಣ್ಣಿನ ಕೆಲಸ, ಕೆರೆ ಹೂಳೆತ್ತುವಂಥ ಕೆಲಸಗಳನ್ನು ಏನು ಇದು ಅಕುಶಲ ಕಾರ್ಮಿಕ ಕೆಲಸಗಳಾಗಿರೋದ್ರಿಂದ ಜಾಸ್ತಿ ನಾವು ಮಣ್ಣಿನ ಕೆಲಸಗಳನ್ನೇ ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಅವ್ರಿಗೆ ಭಾರತ ಸರ್ಕಾರದ ಕೇಂದ್ರ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವರವರು ಮತ್ತು ರಾಜ್ಯ ಸಚಿವರಾದಂಥ ಸೋಮಣ್ಣವರ ಶಿಫಾರಸಿನ ಮೇರೆಗೆ ಇವತ್ತು ಇಂದ್ರಾಳಿಯ ರೈಲ್ವೆ ನಿಲ್ದಾಣದಲ್ಲಿ ಕುಂಭಮೇಳಕ್ಕೋಸ್ಕರ ಒಂದು ವಿಶೇಷವಾದ ರೈಲು ಹೊರಡ್ತಾ ಇದೆ. ಸಾವಿರಾರು ಜನ ಸೇರಿದ್ದಾರೆ. ಪರಮಪೂಜ್ಯ ಪೇಜಾವರ ಶ್ರೀಗಳು ಈ ರೈಲನ್ನು ಕುಂಭಮೇಳಕ್ಕೆ ಹೋಗುವಾಗ ಒಂದು ರೀತಿಯಲ್ಲಿ ಸಾಂಕೇತಿಕವಾದಂಥ ನಿಶಾನೆಯನ್ನು ತೋರಿಸಿ ಈ ರೈಲ್ವೆ ಪ್ರಯಾಣಕ್ಕೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ.